ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕೊಲೆಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕ ಬಸವರಾಜನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಮಹಜರನ್ನ ನಡೆಸಿದ್ದಾರೆ. ಬಿಡದಿ ಪೊಲೀಸರು ಘಟನಾ ಸ್ಥಳದಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಘಟನೆ ಕುರಿತು ಮರುಸೃಷ್ಟಿ ಮಾಡಿ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಬಸವರಾಜು ಕೈಯಲ್ಲಿ ಕಾರ್ ಡ್ರೈವ್ ಮಾಡಿಸಿದ್ದಾರೆ. ಆ ಮೂಲಕ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕಾರ್ ಚಾಲನೆ ಮಾಡಿಸಿ ಮರುಸೃಷ್ಟಿ ಮಾಡಿಸಿದ್ದಾರೆ. ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ತೆರಳಿಯಲ್ಲಿ ಘಟನೆಯ ಬಗ್ಗೆ ಮರುಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ರಿಕ್ಕಿ ರೈ ಕಾರು ಚಾಲಕ ಬಸವರಾಜ್ ಅವರನ್ನ ಕರ್ಕೊಂಡು ಬಂದಿದ್ರು. ಆ ಕಾರನ್ನ ಅವ್ರ ಹತ್ರನೇ ಡ್ರೈವ್ ಮಾಡಿಸಿ ಆ ಸಂದರ್ಭದಲ್ಲಿ ಏನೇನಾಯಿತು, ಯಾವ ರೀತಿಯಾಗಿ ಶೂಟೌಟ್ ಮಾಡಲಾಯಿತು, ಎಲ್ಲಿಗೆ ಬಂದಾಗ ಶೂಟೌಟ್ ಆಯಿತು, ಎಲ್ಲವನ್ನು ಕೂಡ ಮರುಸೃಷ್ಟಿ ಮಾಡಿದ್ದಾರೆ. ಮರುಸೃಷ್ಟಿ ಮಾಡಿ ಈಗ ಕಾರನ್ನ ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಬಿಡದಿ ಪೊಲೀಸ್ ಠಾಣೆಗೆ ಆ ಕಾರನ್ನ ಈಗ ತಗೊಂಡು ಹೋಗಿದ್ದಾರೆ. ಬಸವರಾಜು ಕೈಯಲ್ಲಿ ಕಾರನ್ನ ಡ್ರೈವ್ ಮಾಡಿಸಿ ಮರುಸೃಷ್ಟಿ ಮಾಡಿದ್ದಾರೆ. ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಈಗಾಗಲೇ 5 ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆ ನಡೀತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ಘಟನೆಯ ಮರುಸೃಷ್ಟಿಯನ್ನು ಕೂಡ ಮಾಡಲಾಯಿತು ಅನ್ನುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಮರುಸೃಷ್ಟಿ ಮಾಡಿದ್ರು, ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರವಾಗಿ? ಖಂಡಿತ ಮಧುಕರ್, ರಿಕ್ಕಿ ರಾಯ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಾಗಿರ್ಬೋದು, FSL ತಂಡ, ಸೋಕೋ ಟೀಮ್ ಎಲ್ಲರೂ ಸಹ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ಹೀಗಾಗಿ ಇಲ್ಲೇ ಸಹ ಮಾಜರ್ ಮತ್ತೆ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಅಲ್ಲದೆ ಮರುಸೃಷ್ಟಿ ಮಾಡಿದ್ರು. ಘಟನೆಯ ಮರುಸೃಷ್ಟಿಯನ್ನ ಮಾಡಲಾಯಿತು. ಮುಖ್ಯವಾಗಿ ಏನಂದ್ರೆ ಕಾರು ಚಾಲಕ ಆಗಿರ್ತಕ್ಕಂಥ ಬಸವರಾಜ್ ಏನಿದ್ದಾನೆ, ರಿಕ್ಕಿ ರಾಯ್ ಬಳಿ 4-5 ವರ್ಷದಿಂದ ಸಹ ಕೆಲಸ ಮಾಡ್ತಾ ಇದ್ದ. ಆತನನ್ನ ಬಿಡದಿ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ರು. ವಿಚಾರಣೆ ನಂತರ ಆತನನ್ನ ಸ್ಥಳಕ್ಕೆ ಕರೆತಂದಿದ್ರು. ಅಲ್ಲಿ ಮುಖ್ಯವಾಗಿ ಏನಂದ್ರೆ, ನೀವು ಫಾರ್ಮ್ ಹೌಸ್ ನ ಎಂಟ್ರಿ ಗೇಟ್ ಇದೆ, ಆ ಎಂಟ್ರಿ ಗೇಟ್ ಇಂದ ಅಲ್ಲಿವರೆಗೂ ಸಹ ಕಾರು ಚಾಲನೆ ಮಾಡಲಾಯಿತು. ಇದು ಎಂಟ್ರಿ ಗೇಟ್. ಇಲ್ಲಿಂದ 1-2 ಕಿಲೋಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಮನೆ ಇರ್ತಕ್ಕಂಥದ್ದು. ಈ ಗೇಟ್ ಇಂದ ಒಳಗಡೆನೆ ಸಹ ಈ ರಿಕ್ಕಿ ರಾಯ್ ಫಾರ್ಮ್ ಹೌಸ್ ಇದೆ. ಮುತ್ತಪ್ಪ ರೈ ಕೂಡ ವಾಸವಾಗ್ತಾ ಇದ್ರು. ಹೀಗಾಗಿ ಈ ಗೇಟ್ ಇಂದ ಎಲ್ಲಿಂದ ಒಳಗಿಂದ ಹೊರಗಡೆ ಬರ್ತಾರೆ, ಹೊರಗಡೆ ಬರೋವರೆಗೂ ಸಹ ಎಲ್ಲಾ ರೀತಿಯ ಮರುಸೃಷ್ಟಿಯನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ಒಳಗಡೆಯಿಂದ ಬಂದಂತ ಕಾರು ಈ ರೂಟ್ ಅಲ್ಲಿ, ಅಂದ್ರೆ ಇಲ್ಲಿ ಒಂದು 50 ಮೀಟರ್ ಹೋದ್ರೆ ಮನೆಯ ಮೇನ್ ರೋಡ್ ಸಿಗುತ್ತೆ. ಮೇನ್ ರೋಡ್ಗೆ ಹೋಗೋ ರೀತಿಯಲ್ಲಿ ಯಾವ ರೀತಿ ಕಾರು ಚಾಲನೆ ಮಾಡ್ಕೊಂಡು ಹೋದ್ರಿ ಅನ್ನೋದ್ರ ಬಗ್ಗೆ ಘಟನೆ ನಡೀತು. ಆ ಶೂಟೌಟ್ ಆಯ್ತು. ಅಲ್ಲಿವರೆಗೂ ಸಹ ಮಾಜರ್ ಮಾಡಿರ್ತಕ್ಕಂಥದ್ದು ಮತ್ತೆ ಮರುಸೃಷ್ಟಿಯನ್ನ ಮಾಡಲಾಯ್ತು. ಕಾರು ಹೇಗ್ ಚಾಲನೆ ಮಾಡಿದ್ರಿ, ಯಾವ ಪೊಸಿಷನ್ ಅಲ್ಲಿ ಕೂತಿದ್ರಿ, ಹೇಗೆ ಬಗ್ಗದ್ರಿ, ಅಂದ್ರೆ ಕಾರ್ನಲ್ಲಿ ಕೂತ ಸಂದರ್ಭದಲ್ಲಿ ಏನಾಯ್ತು, ರಿಕ್ಕಿ ರಾಯ್ ಏನ್ ಹೇಳಿದ್ರು ನಿಮ್ಗೆ ಅನ್ನೋದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿ ಮರುಸೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು FSL ತಂಡ ಏನಿದೆ ಸಂಪೂರ್ಣವಾಗಿ ಘಟನೆಯ ಚಿತ್ರಣವನ್ನ ಮಾಡಿದ್ದಾರೆ. ಅಂದ್ರೆ ರಿಕ್ಕಿ ರಾಯ್ ಎಲ್ಲಿ ಕೂತಿದ್ರು, ಭದ್ರತಾ ಸಿಬ್ಬಂದಿ ಎಲ್ಲಿ ಕೂತಿದ್ದ, ಕಾರು ಚಾಲಕ ಡ್ರೈವಿಂಗ್ ಸೀಟ್ ನಲ್ಲಿ ಬಸವರಾಜ್ ಕೂರಿಸಿ ಆ ಮರುಸೃಷ್ಟಿಯನ್ನ ಮಾಡಲಾಗುತ್ತೆ. ಇಲ್ಲಿವರೆಗೂ ಏನು ಶೂಟೌಟ್ ಕಾಂಪೌಂಡ್ ಒಳಗಡೆ ರಂಧ್ರದಿಂದ ಶೂಟೌಟ್ ಆಗುತ್ತೆ. ಆ ಶೂಟೌಟ್ ಮಾಡೋವರೆಗೂ ಸಹ ಯಾವ ರೀತಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಟೇಪ್ ಹಿಡಿದು ಅಳತೆ ಮಾಡೋ ಕೆಲಸ ಕೂಡ ಆಯ್ತು. ಕೆಲವೊಂದು ಕಾರ್ಗಳಲ್ಲಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಾಯಿತು, ಬುಲೆಟ್ ಗಳನ್ನ ಕಲೆಕ್ಟ್ ಮಾಡಲಾಯಿತು. 70mm ಬುಲೆಟ್ ನಿಂದ ಫೈರ್ ಆಗಿರೋದು. ಇಲ್ಲಿವರೆಗೂ ಅಂದ್ರೆ ಶೂಟೌಟ್ ಆಯ್ತಲ್ಲ, ಅಲ್ಲಿವರೆಗೂ ಸಹ ಮರುಸೃಷ್ಟಿಯನ್ನ ಮಾಡಲಾಯಿತು. ಅಂದ್ರೆ ಹೇಗ್ ಬಂದ್ರು, ಎಲ್ಲಿಂದ ಬಂದ್ರು, ಒಳಗಡೆಯಿಂದ ಹೇಗ್ ಕಾರ್ ಬಂದು ಸ್ಲೋ ಆಯ್ತು. ಈ ಸಂದರ್ಭದಲ್ಲಿ ರಿಕ್ಕಿ ರಾಯ್ ಕಾರ್ನಲ್ಲಿ ಕೂತ ಸಂದರ್ಭದಲ್ಲಿ ಅವರು ಬ್ಯಾಗ್ ಅನ್ನ ತೆಗೆದುಕೊಬೇಕು, ಸ್ಲೋ ಮಾಡುವಂತೆ ಹೇಳ್ತಾರೆ. ಆತ ಇಲ್ಲಿಗೆ ಅಪ್ಪನ್ನ ಹತ್ತುತ್ತಾ ಇರ್ತಾನೆ. ಅಂದ್ರೆ ಈ ಕಡೆಯಿಂದ ಬಂದು ಅಲ್ಲಿ ಅಪ್ ಇರ್ತಕ್ಕಂಥದ್ದು, ಇದು ಒಳಗಡೆ ಹೋಗೋದಕ್ಕೆ ಇಳಿಜಾರಿದೆ, ಮೇಲೆ ರೋಡ್ಗೆ ಹತ್ತೋದಕ್ಕೆ ಅಪ್ ಇರ್ತಕ್ಕಂಥದ್ದು. ಆ ಅಪ್ಪಗೆ ಬಂದಾಗ ಸ್ಲೋ ಆಗುತ್ತೆ ಕಾರು. ಅದೇ ಸಂದರ್ಭದಲ್ಲಿ ರಿಕ್ಕಿ ರಾಯ್ ಹೇಳ್ತಾರೆ, ಕಾರನ್ನ ಸ್ಲೋ ಮಾಡು, ನಾನು ಬ್ಯಾಗ್ ಅನ್ನ ತೆಗೆದುಕೊಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಿಕ್ಕಿ ರಾಯ್ ಬದುಕ್ತಾರೆ. ಬಗ್ಗಂತ ಸಂದರ್ಭದಲ್ಲಿ ಶೂಟೌಟ್ ಆಗಿರ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ಶೂಟ್ ಮಾಡ್ತಾರೆ. ಇಲ್ಲಿ ಬ್ಲಡ್ ಕೂಡ ಬಿದ್ದಿರ್ತಕ್ಕಂಥದ್ದು. ಈ ರಂಧ್ರ ಏನಿದೆ ಇಲ್ಲಿ ಕಾದ್ ಕುಳಿತು ಅಲ್ಲೆಲ್ಲ ಮರಳು ಮತ್ತೆ ಸಣ್ಣ ಸಣ್ಣ ಕಲ್ಗಳನ್ನ ಇಟ್ಕೊಂಡು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಆ ರಂಧ್ರದಿಂದ ಫೈರ್ ಮಾಡಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಅಲ್ಲಿಂದ ಫೈರ್ ಮಾಡಿ ಪರಾರಿಯಾಗಿದ್ದಾರೆ. ಸದ್ಯ ಸೋಕೋ ಟೀಮು, ಬಿಡದಿ ಪೊಲೀಸರು ಎಲ್ಲ ಸಹ ಪೊಲೀಸರು ಈಗ FIR ದಾಖಲಿಸಿ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.